ಹಲೋ ಸ್ಟೂಡೆಂಟ್ಸ್ ಅಂಡ್ ದ ಪೇರೆಂಟ್ಸ್. ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಮತ್ತೆ ಪೇರೆಂಟ್ಸ್ ಗಳಿಗೂ ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಏಕಲವ್ಯದ KCET ಮತ್ತೆ ಕಾಮಿಡಿಕೆ ಕೌನ್ಸಿಲಿಂಗ್ ನ ಮುಂದಿನ ವಿಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ನೋಡ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ದೇನೆ, ನಂಗೆ ಮೈಸೂರು ಸಿಟಿ ಆದ್ರೂ ಓಕೆ. ಫಸ್ಟ್ ಎಲ್ಲರೂ ಕೂಡ ಬೆಂಗಳೂರು ಸಿಟಿಯನ್ನ ಪ್ರಿಫರ್ ಮಾಡ್ತಾರೆ. ಅದಾದ ನಂತರ ನಾವು ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಬರುವಂತ ನೆಕ್ಸ್ಟ್ ಸಿಟಿ, ಟಾಪ್ ಅಲ್ಲಿ ಬರುವಂತಹ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವ ಸಿಟಿಯಲ್ಲಿ ಬರುತ್ತೆ ಕೇಳಿದ್ರೆ ಮೈಸೂರಿನಲ್ಲಿ ಒಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದರಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಅದಾದ್ಮೇಲೆ NIE ಮೈಸೂರು, ಸೌತ್ ಕ್ಯಾಂಪಸ್ ಇದೆ, ನಾರ್ತ್ ಕ್ಯಾಂಪಸ್ ಇದೆ, ಸರಿನಾ? ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್. ಬಟ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ಗಳು, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಇದು ನನ್ನ ಚಾಯ್ಸ್. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗ್ಬಹುದು. ಓಕೆ, ಕೆಲವೊಂದಿಷ್ಟು ಪರ್ಸನ್ಗಳಿಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಸರ್ ಆ ಕಾಲೇಜ್ ಅಷ್ಟು ಇದಿಲ್ಲ, ಈ ಕಾಲೇಜ್ ಇಷ್ಟು ಇದಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನ ಪ್ರಕಾರ, ನನ್ನ ಸ್ಟೂಡೆಂಟ್ಸ್ ಗಳಿಂದ ತಗೊಂಡಂತ ರಿವ್ಯೂಸ್ ಇರ್ಬೋದು, ಕ್ಯಾಂಪಸ್ ವಿಸಿಟ್ ಇಂದ ಬಂದಿರುವಂತಹ ರಿವ್ಯೂಸ್ ಇರ್ಬೋದು, ಇದು ನನ್ನ ಎಕ್ಸ್ಪೀರಿಯನ್ಸ್. ಇದರ ಪ್ರಕಾರ ಮೈಸೂರಿನ ಒಂದಿಷ್ಟು ಟಾಪ್ ಕಾಲೇಜಸ್ ಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಿಗಾದ್ರೂ ನಮ್ಮ ಏಕಲವ್ಯ 3.0 ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಕರ್ನಾಟಕದಲ್ಲಿ ಯಾರೊಬ್ರು ಕೂಡ ಕೊಡ್ಲಿಕ್ಕಿಲ್ಲ, ಯಾವ ಕೌನ್ಸಿಲರ್ ಕೂಡ ಕೊಡ್ಲಿಕ್ಕಿಲ್ಲ. ಆ ರೀತಿದ ಒಂದು ಕೌನ್ಸಿಲಿಂಗ್ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಗಳಿಗೆ ಇನ್ ಪರ್ಸನ್ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ ಗಳಿಂದ ರಿವ್ಯೂಸ್ ಅನ್ನ ತಗೊಂಡು ಇರೋದನ್ನ, ದಟ್ ಟು ಫಾರ್ Tier 2 and Tier 3 ಕಾಲೇಜಸ್ ಆಲ್ಸೋ. ಓನ್ಲಿ ಟಾಪ್ 10 ಅಥವಾ 15 ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ರಿವ್ಯೂಸ್ ಮಾತ್ರ ಕೊಡೋದಲ್ಲ ನಾನು, ಈವನ್ Tier 2, Tier 3 ಇಂಜಿನಿಯರಿಂಗ್ ಕಾಲೇಜಸ್ ಗಳ ರಿವ್ಯೂಸ್ ಅನ್ನು ಕೂಡ ಆನ್ ಕ್ಯಾಂಪಸ್ ವಿಸಿಟ್ ಮಾಡಿ ಇರೋದನ್ನ ನಿಮ್ ಮುಂದೆ ಡೈರೆಕ್ಟ್ ಹೇಳುವಂತ ಒಂದು ಕೌನ್ಸಿಲರ್. ಓಕೆ, ಸೊ ಆನ್ಲೈನ್ ಅಲ್ಲಿ ಆದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 1999 rupees ಇರುತ್ತೆ. ಇದು ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ನಿಮ್ಗೆ ಕಾಲೇಜ್ಗಳಲ್ಲಿ ಎಷ್ಟಿರ್ಬೋದು, ಬ್ರಾಂಚ್ಗಳಲ್ಲಿ ಎಷ್ಟಿರ್ಬೋದು, KE ಅಪ್ಡೇಟ್ಸ್ ಗಳಿರ್ಬೋದು, KE ಕಡೆಯಿಂದ ಬರುವಂತ ಅಪ್ಡೇಟ್ಸ್ಗಳು, ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ಚಾಯ್ಸಸ್ ಅನ್ನ ತಗೊಳ್ಬೇಕು, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾ ಬೇಡವಾ, ಏನಾದ್ರು ಕಾಲೇಜಸ್ಗಳು ಹಾಕಿದ್ದನ್ನು ಏನಾದ್ರು ಚೇಂಜ್ ಮಾಡ್ಬೇಕಾ, ಯಾವ ರೌಂಡ್ ಅಲ್ಲಿ ನೀವೀಗ KCET ಮತ್ತೆ ಕಾಮಿಡ್ಗೆ ಎರಡಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾವ ರೌಂಡ್ ಅಲ್ಲಿ ನೀವು ಎಕ್ಸಿಟ್ ಆಗ್ಬೇಕು, ಕಂಪ್ಲೀಟ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಮಾತ್ರ ಅಲ್ಲ. ನೆನಪಿಟ್ಕೊಳ್ಳಿ, ನಾನು ಆನ್ಲೈನ್ ನಲ್ಲಿ ಲಾಸ್ಟ್ 2 years ಇಂದ 1500+ ಸ್ಟೂಡೆಂಟ್ಸ್ ಗಳಿಗೆ ಕೌನ್ಸಿಲಿಂಗ್ ಮಾಡಿದ್ದೇನೆ. ಇವತ್ತಿಗೂ ಕೂಡ ಇಂಜಿನಿಯರಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ರು, ಏನಾದ್ರು ಕೇಳ್ಬೇಕಂತಿದ್ರೆ ಇವತ್ತಿಗೂ ಕೂಡ ಸ್ಟೂಡೆಂಟ್ಸ್ ಗಳು ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿರ್ತಾರೆ, ನನ್ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಸರ್ ನಾವ್ ಈ ಕೋರ್ಸ್ ಅನ್ನ ತಗೊಳ್ಬಹುದಾ ಬೇಡವಾ ಅಂತ. ಸೊ ನಮ್ಮ ಈ ಕೌನ್ಸಿಲಿಂಗ್ ಗೆ ಜಾಯ್ನ್ ಆದ್ರೆ ನಿಮ್ಮ PUC ಆಗಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದ ತಕ್ಷಣ ಎಂಡ್ ಆಗೋದಿಲ್ಲ. ಇವಾಗ್ಲೂ ಹಾಗೆ ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರು ಇಂಟರ್ನ್ಶಿಪ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಸರ್ ಯಾವ್ದಕ್ ಜಾಯ್ನ್ ಆಗ್ಬಹುದು, ಅಥವಾ ಯಾವ್ದಾದ್ರು ಕೋರ್ಸ್ ತಗೊಳ್ಬೇಕಂತಿದ್ರೆ ಅದು ಹೇಗಿದೆ ಸರ್ ಅಂತ ಇವತ್ತಿಗೂ ಕಾಲ್ ಮಾಡಿ ಕೇಳ್ತಾರೆ. ಓಕೆ, ಸೊ ನಿಮ್ಗೆ ನಮ್ಮ ಈ ಕೌನ್ಸಿಲಿಂಗ್ ಗೆ ಜಾಯ್ನ್ ಆದ್ರೆ ಒನ್ಸ್ ಆಫ್ಟರ್ ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದ ತಕ್ಷಣ ಥ್ಯಾಂಕ್ ಯು ಸರ್ ಬಾಯ್ ಅಲ್ಲ, ಟಿಲ್ ಇಂಜಿನಿಯರಿಂಗ್ ಆದ್ಮೇಲೂ ಕೂಡ ನೀವು ಜಾಬ್ ಸೇರೋವರೆಗೂ ಕೂಡ ನಮ್ ಕಡೆಯಿಂದ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಮಗೆ ಮೆಸೇಜ್ ಹಾಕ್ಬಹುದು, ಕಾಲ್ ಮಾಡಬಹುದು. ಈ ರೀತಿದು ಒಂದು ಇದು. ಮತ್ತೆ ನಿಮ್ಗೆ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ರೇಟಿಗೆ 1999 rupeesಗೆ ಯಾರು ಕೊಡೋದಿಲ್ಲ. ದಟ್ ಟು ದ ವ್ಯಾಲ್ಯೂ ಆಡೆಡ್ 100% ಯಾರು ಕೊಡೋದಿಲ್ಲ. ಸೊ ಇದು 1999 rupees. ಇನ್ನು ನಮ್ದು ಚಿಕ್ಕಬಳ್ಳಾಪುರದಲ್ಲಿ ಆಫೀಸ್ ಇದೆ. ನೀವು ಆಫ್ಲೈನ್ ಗೆ ಬಂದು ಸರ್ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೊಡಿ ನಮ್ಗೆ ಅಂತ ಇದ್ರೆ ಅದು ಆಫ್ಲೈನ್ ಆಗಿರುತ್ತೆ. 3999 rupees ಇದೆ. ಇದರಲ್ಲಿ ಫೇಶಿಯಲ್ ರೆಕಗ್ನೈಸೇಷನ್ ಕಂಪಲ್ಸರಿ ಇರ್ಲಿಕ್ಕೆ ಹೋಗಿ ಸ್ಟೂಡೆಂಟ್ ನಮ್ಮ ಆಫೀಸಿಗೆ ಬರಲೇಬೇಕಾಗುತ್ತೆ. ನೀವು ಎನ್ರೋಲ್ ಆಗ್ಬೇಕು ಅಂತಿದ್ರೆ ಇವಾಗ ನಮ್ಮ ಆಫೀಸಿಗೆ ಬರ್ಬೇಕಂತ ಇಲ್ಲ, ನೀವು ಆನ್ಲೈನ್ ನಲ್ಲಿ ಎನ್ರೋಲ್ ಆಗ್ಬಹುದು. ಬಟ್ ಒಂದು ಟೈಮ್ ಸ್ಲಾಟ್ ಅನ್ನ ಕೊಡ್ತೇವೆ. ಆವಾಗ ನೀವು ಫೇಸ್ ಟು ಫೇಸ್ ನನ್ನ ಮೀಟ್ ಆಗ್ಬೇಕು ಅಂತಿದ್ರೆ ಮುಂದೆ ಒಂದು ಟೈಮ್ ಸ್ಲಾಟ್ ಅನ್ನ ಕೊಡ್ತೇನೆ. ಈಗ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೂ ಹೋಗ್ತಾ ಇದ್ದೇನೆ, ನಂಗೆ ಕಾಲೇಜ್ಗಳ ವಿಸಿಟ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ. ಸೊ ನಾನು ಆಫೀಸಲ್ಲಿ ಐ ಮೇ ನಾಟ್ ಬಿ ಅವೈಲೇಬಲ್. ಬಟ್ ಯಾರು ಎನ್ರೋಲ್ ಆಗ್ತೀರಾ, ನೀವು ಆಫ್ಲೈನ್ ಎನ್ರೋಲ್ ಆಗ್ಬೇಕು ಅಂತಿದ್ರೆ ಎನ್ರೋಲ್ ಆಗ್ಬಹುದು. ಒಂದು ಟೈಮ್ ಸ್ಲಾಟ್ ಕೊಡ್ತೇನೆ, ಆ ಟೈಮಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಅದು 3999 rupees ಇರುತ್ತೆ. ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. 100% ಹೇಳ್ತೇನೆ, ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್. ನಿಮ್ಗೆ ಕೊಟ್ಟಿರೋ ಹಣಕ್ಕೆ 10 times ವಾಪಸ್ ಬರುತ್ತೆ. ಓಕೆ, 100% ಬರುತ್ತೆ. ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, 6362324224 ಅಂತ. ಈ ನಂಬರ್ಗೆ ಮೆಸೇಜ್ ಹಾಕಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಇವಾಗ ಡೌಟ್ ಇದೆ, ಏನಂತ ಕೇಳಿದ್ರೆ ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಕಾಲ್ ಮಾಡ್ತಾ ಇದ್ರು, ಸರ್ ಹೇಗೆ, ಕೆಲವರಿಗೆ ಇದನ್ನ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ವೈ ಬಿಕಾಸ್ ಆನ್ಲೈನ್ ಅಲ್ಲಿ ಹೇಗೆ ನಂಬೋದು ಸರ್ ಅಂತ ಹೇಳ್ತಾ ಇದ್ದೀರಾ. ನಂದು ಇದು ಆನ್ಲೈನ್ ಅಲ್ಲಿ 3rd ಬ್ಯಾಚ್. ನಮ್ದು ಇದು ಮೇನ್ ಚಾನಲ್ ಅಲ್ಲ, ನಂದು ಇನ್ನೊಂದು ಮೇನ್ ಚಾನಲ್ ಬಂದ್ಬಿಟ್ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಅಂತಿದೆ. 13,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 2 years ಇಂದ ಆನ್ಲೈನ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಅಂಡ್ ನಾನು ಈ ಎಜುಕೇಶನ್ ಫೀಲ್ಡ್ ಅಲ್ಲಿ 2019 ಇಂದ ಇದ್ದೇನೆ. ಇದು ನನಗೆ ಹೊಸ ಫೀಲ್ಡ್ ಅಲ್ಲ, ಕೌನ್ಸಿಲಿಂಗ್ ನಂದು ಹೊಸ ಫೀಲ್ಡ್ ಅಲ್ಲ. 6 years ಇಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೇನೆ. ಅಂಡ್ ನಾನು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್. ಇಂಜಿನಿಯರಿಂಗ್
ಇದರಲ್ಲಿ IT ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಗಳ ಜೊತೆ ಎವ್ರಿ ಇಯರ್ ಕಮ್ಯುನಿಕೇಟ್ ಮಾಡ್ತೇನೆ. ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತೇನೆ. ಕಾಲೇಜಿಗೂ ನಾನು ಇದು ಮಾಡ್ತಾ ಇದ್ದೇನೆ, ಏನು ವಿಸಿಟ್ ಮಾಡ್ತಾ ಇದ್ದೇನೆ. ಸೊ ನನಗೆ ಸಿಗ್ತಾ ಇರುವಂತ ಎಲ್ಲ ಇನ್ಫಾರ್ಮೇಶನ್ಗಳು ಕೂಡ ಪ್ರೆಸೆಂಟ್ ಟೈಮ್. ಅವರ ವೆಬ್ಸೈಟ್ ಅಲ್ಲಿ ಇರೋದನ್ನ ತಂದು ನಾನು ನಿಮ್ಗೆ ಹೇಳೋದಿಲ್ಲ, ಅಥವಾ ಯಾರೋ ಏನೋ ಹೇಳಿದ್ರಂತೆ ಅಂತೆ ಕಂತೆಗಳ ನಡುವೆ ನಮ್ದು ಯಾವುದು ನಡೆಯೋದಿಲ್ಲ. ಎಲ್ಲದೂ ಕೂಡ ರಿಯಲ್ ಟೈಮ್. ಈ ವರ್ಷ ಹೇಗಿದೆ, ನೆಕ್ಸ್ಟ್ ಇಯರ್ ಆ ಕಾಲೇಜ್ಗಳದ್ದು ಚೇಂಜಸ್ ಆಗುತ್ತೆ. ಅದಕ್ಕೆ ನಾನು ಎವ್ರಿ ಇಯರ್ ಕಾಲೇಜಿಗೆ ಹೋಗ್ತೇನೆ. ಎವ್ರಿ ಇಯರ್ ಕಾಲೇಜಿಗೆ ಹೋಗಿ ನಿಜವಾದಂತಹ ರಿವ್ಯೂಸ್ ಅನ್ನ, ನಿಜವಾದಂತ ಫೀಡ್ಬ್ಯಾಕ್ ನಾನು ನಿಮ್ಗೆ ಕೊಡ್ತೇನೆ. ಸೊ ಜಾಯ್ನ್ ಆಗ್ಬೇಕು ಅಂತಿದ್ರೆ ಜಾಯ್ನ್ ಆಗ್ಬಹುದು. ಯಾರಿಗೂ ಕೂಡ ಇಲ್ಲಿ ಫೋರ್ಸ್ ಇಲ್ಲ. 100% ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್. ಯಾಕಂತ ಕೇಳಿದ್ರೆ ಇದು ನಿಮ್ಮ 4 ವರ್ಷದ ಇಂಜಿನಿಯರಿಂಗ್ ಅಲ್ಲ, ನೆಕ್ಸ್ಟ್ 40 ಇಯರ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ದಯವಿಟ್ಟು ಒಂದು ಒಳ್ಳೆ ಕೌನ್ಸಿಲರ್ನ ಹುಡ್ಕೊಳ್ಳಿ. ದಟ್ ಟು ಫಾರ್ ತುಂಬಾ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಹಾಕ್ಬಹುದು. ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ಬಹುದು. ಓಕೆ. ಈಗ ಮೈಸೂರಿನ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಕನ್ಸಿಡರ್ ಮಾಡಿದಾಗ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, SJCE ಅಂತ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಇದು ಮೈಸೂರಲ್ಲಿ ಬರುತ್ತೆ. ನಾನು ಫಸ್ಟಿಗೆ ನಿಮ್ಗೆ ಯಾವ 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 ಕಾಲೇಜ್ ಇದೆ ಅದರದ್ದು ನೇಮನ್ನು ನಿಮ್ಗೆ ಫಸ್ಟಿಗೆ ಹೇಳ್ಕೊಳ್ತೇನೆ. ನನ್ನ ಲಿಸ್ಟಲ್ಲಿ ನಾನು ಹಾಕಿರುವಂತಹ ಕಾಲೇಜ್ಗಳು: ಒಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಎರಡನೇದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮೂರನೇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE. ಇದು ಸೌತ್ ಕ್ಯಾಂಪಸ್ ಇದೆ ಮತ್ತೆ ನಾರ್ತ್ ಕ್ಯಾಂಪಸ್ ಇದೆ. ಎರಡರದ್ದು ಡಿಫರೆನ್ಸ್ ನಾನು ನಿಮ್ಗೆ ಹೇಳ್ತೇನೆ. ನಾಲ್ಕನೇದು ನೆಕ್ಸ್ಟ್ ಕಾಲೇಜ್ ಬಂದ್ಬಿಟ್ಟು ವಿದ್ಯಾವರ್ಧಕ ಮೈಸೂರು, ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ರೀಸೆಂಟ್ ಡೇಸ್ ಅಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾ ಇದೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಅದಾದ್ಮೇಲೆ ಐದನೇದು ನನ್ನ ಲಿಸ್ಟ್ ಅಲ್ಲಿ ಬರೋದು GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮೈಸೂರು. ಓಕೆ, ಇದಿಷ್ಟು ಕಾಲೇಜ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೇನೆ. ಅದು ಬಿಟ್ಟು ಮೈಸೂರಲ್ಲಿ ಇನ್ನೂ ಬೇರೆ ಬೇರೆ ಕಾಲೇಜ್ಗಳಿದೆ. ಲೈಕ್ ನಿಮ್ಗೆ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಕೂಡ ಒಳ್ಳೇದಿದೆ. ವಿದ್ಯಾ ವಿಕಾಸು ಓಕೆ. ಅದಾದ್ಮೇಲೆ MIT ಇದೆ, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತಾಂಡವಪುರದಲ್ಲಿ ಒಂದಿದೆ. ಓಕೆ, ಸೊ ಅದ್ರಲ್ಲಿ 2 ಇದೆ. ಓಕೆ, ಅದನ್ನ ನಾನು ಇದರಲ್ಲಿ ನನಗೆ ನಾನು ಬೆಸ್ಟ್ ಇರೋದ್ರಲ್ಲಿ ಬೆಸ್ಟ್ ಕಾಲೇಜಿನ ತಗೊಂಡಿದ್ದೇನೆ. ಬಟ್ ವಿದ್ಯಾ ವಿಕಾಸು ಕೂಡ ಒಳ್ಳೇದಿದೆ, ನಾನು ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ. ಅಂಡ್ ಈವನ್ ನಿಮ್ದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಅದಾದ್ಮೇಲೆ ಮೈಸೂರು ಇದರಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಇದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಮೈಸೂರು ರೀಜನಲ್ ಒಂದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಿದೆ, VTU ಅಂಡರ್ಲಿ ಬರೋದು, ಅದು ಕೂಡ ಬರುತ್ತೆ. ಬಟ್ ನಾನಿಲ್ಲಿ ಟಾಪ್ ಕಾಲೇಜಸ್ ಗಳನ್ನ ಮಾತ್ರ ಲಿಸ್ಟ್ ಮಾಡ್ತಾ ಇದ್ದೇನೆ. ಟಾಪ್ 35 ಒಳಗಡೆ ಬರುವಂತ ಕಾಲೇಜ್ಗಳನ್ನ, ಮೈಸೂರಿನ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ತಾ ಇದ್ದೇನೆ. ಓಕೆ, ಫಸ್ಟಿಗೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಓಕೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ನಿಮ್ಗೆ ಒಂದು ಏಡೆಡ್ ಇದೆ, ಇನ್ನೊಂದು ಅನ್ಏಡೆಡ್ ಇದೆ. ನೆನಪಿಟ್ಕೊಳ್ಳಿ, ಒಂದು ಏಡೆಡ್ ಇದೆ, ಇನ್ನೊಂದು ಅನ್ಏಡೆಡ್ ಇದೆ. ಈ ಅನ್ಏಡೆಡ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾತ್ರ ಇರೋದು. ಓಕೆ, ಇದು ಅನ್ಏಡೆಡ್ ಅಲ್ಲಿ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾತ್ರ. CSC ಓಕೆ, ಇಂಟೇಕ್ 60 ಇದೆ, ಸರಿನಾ? ಇದು ಒಂದು. ಇನ್ನೊಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಏಡೆಡ್ ಇದೆ. ಏಡೆಡ್ ಕಾಲೇಜು ಕೂಡ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಅಂತಿದೆ, ಅದು ಕೂಡ ಒಳ್ಳೇದಿದೆ. ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಎಲ್ಲದೂ ಇರುತ್ತೆ. ಓಕೆ, ಸೊ ಜಯಚಾಮರಾಜೇಂದ್ರ ಅಂತ ಹೇಳಿದ್ರೆ ನಿಮ್ಗೆ ಒಂದು ಏಡೆಡ್ ಇದೆ, ಇನ್ನೊಂದು ಅನ್ಏಡೆಡ್ ಇದೆ. ಇದನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅನ್ಏಡೆಡ್ ಅಲ್ಲಿ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರೋದು, ಸರಿನಾ? ಅಂಡ್ 1 ಸೆಕೆಂಡ್. ಈಗ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಒಂದು E021 ಅಂತಿದೆ. ಇದು ನಿಮ್ಗೆ E021 ಅನ್ನ ನಾವು ಆಕ್ಚುಲಿ ಇದನ್ನು ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಬಟ್ ಮೊದಲಿಂದ ಫೇಮಸ್ ಆಗಿರೋದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಅಂತ. ಈ E021 ಅಂತ ಹೇಳೋ ಕಾಲೇಜಲ್ಲಿ ನಿಮ್ಗೆ ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, TEEE ಇದೆ, ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಅಂಡ್ ದೆನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಇದೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಇಂಜಿನಿಯರಿಂಗ್ ಇದು ಕೂಡ ಇದೆ. ಓಕೆ, ಟೋಟಲ್ ಆಗಿ ನಿಮ್ಗೆ ಈ ಕಾಲೇಜಲ್ಲಿ E021 ಇದು ಏಡೆಡ್ 1 2 3 4 5 1 2 3 4 5 6 7 8 9 ಬ್ರಾಂಚಸ್ ಇದೆ. ಓಕೆ, ಇನ್ನೊಂದು ಏಡೆಡ್, ಅದರ ಕೋಡ್ ಬಂದ್ಬಿಟ್ಟು E284. ಇಲ್ಲಿರೋದು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಇದ್ರದ್ದು ಡೀಟೇಲ್ಡ್ ವಿಡಿಯೋ ಎಲ್ಲ ಕಾಲೇಜ್ ಈಗ JC ಇರ್ಬೋದು, NI ಇರ್ಬೋದು, ವಿದ್ಯಾವರ್ಧಕ ಇರ್ಬೋದು, ಇದು ಎಲ್ಲದ್ರದ್ದು ಡೀಟೇಲ್ಡ್ ವಿಡಿಯೋವನ್ನ ನಾನು ಕೊಡ್ತೇನೆ. ಯಾವ್ಯಾವ ಕಾಲೇಜ್ ಇದು ಡೀಟೇಲ್ಡ್ ವಿಡಿಯೋ, ಪ್ಲೇಸ್ಮೆಂಟ್ ಹೇಗಿದೆ, ಎಷ್ಟು ಕಂಪನೀಸ್ಗಳು ಬಂದಿದೆ, ಎಷ್ಟು ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ, ಯಾವ ಬ್ರಾಂಚ್ ಒಳ್ಳೇದಿದೆ, ಅದ್ರದ್ದು ಡೀಟೇಲ್ಡ್ ವಿಡಿಯೋ ಕೊಡ್ತೇನೆ. ಬಟ್ ಮೈಸೂರು ಇಂಜಿನಿಯರಿಂಗ್ ಕಾಲೇಜನ್ನ ಕನ್ಸಿಡರ್ ಮಾಡಿದಾಗ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್, ಇದನ್ನ ಟಾಪ್ 5 ಅಲ್ಲಿ ಇಡಬಹುದು. ಓಕೆ, ಟಾಪ್ 5 ಅಲ್ಲಿ ಇಡಬಹುದಾದಂತ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಈ ಕಾಲೇಜಲ್ಲಿ ನೀವು ಏಡೆಡ್ಗೆ ಹೋದ್ರೆ ನಿಮ್ಗೆ ಫೀಸ್ ತುಂಬಾ ಕಡಿಮೆ ಇರುತ್ತೆ. 40,000 to 50,000 ಫೀಸ್ ಒಳಗಡೆ ನಿಮ್ದು ಇಂಜಿನಿಯರಿಂಗ್ ಮುಗಿತದೆ ಈ ಕಾಲೇಜಿಗೆ ಹೋದ್ರೆ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಕಾಲೇಜ್.
ಕಟ್ ಆಫ್ ರ್ಯಾಂಕ್ ಎಷ್ಟಕ್ಕೆ ನಿಲ್ಲುತ್ತೆ ಸರ್? ನಾವೀಗ E284 ಹೋದ್ರೆ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ಗೆ ಆಲ್ಮೋಸ್ಟ್ ಫೈನಲ್ ರೌಂಡ್ ಅಲ್ಲಿ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 11,000 ವರೆಗೂ ಬಂದಿದೆ. 11,000 ವರೆಗೆ ಫಸ್ಟ್ ಗ್ರೂಪ್ ಅವರಿಗೆ 9,200 ವರೆಗೂ ಬಂದಿದೆ. 2AG ಅವರಿಗೆ 6,845 ವರೆಗೆ ಬಂದಿದೆ. 2B ಗ್ರೂಪ್ ಅವರಿಗೆ 8,665 ಬಂದಿರೋದು. ಅದು ಬಿಟ್ರೆ ನಿಮ್ಗೆ ಮತ್ತೆ 3BG ಅವರಿಗೆ 5,501, SC ಗ್ರೂಪ್ ಅವರಿಗೆ 15,000 ವರೆಗೆ ಹೋಗಿದೆ. ST ಗ್ರೂಪ್ ಅವರಿಗೆ 14,000 ವರೆಗೆ ಹೋಗಿದೆ. ಯಾವ್ದ್ರಲ್ಲಿ ನಾನು ಹೇಳ್ತಾ ಇರೋದು E284 ಅಲ್ಲಿ. ಓಕೆ, ಇನ್ನು ಏಡೆಡ್ ಕಾಲೇಜಲ್ಲಿ ಇನ್ನೂ ಕಡಿಮೆಗೆ ಕಟ್ ಆಫ್ ರ್ಯಾಂಕ್ ನಿಲ್ಲುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ 3,000 ನಿಂತ್ಕೊಂಡಿದೆ ಅರೌಂಡ್ ಥರ್ಡ್ ರೌಂಡ್ ಅಲ್ಲಿ ನಾನು ಹೇಳ್ತಾ ಇರೋದು ಇದು. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 5,814 ಫಸ್ಟ್ ಗ್ರೂಪ್ ಅವರಿಗೆ, 2A ಗ್ರೂಪ್ ಅವರಿಗೆ 5,984, ದೆನ್ 2B ಗ್ರೂಪ್ ಅವರಿಗೆ 8,526, 3A ಗ್ರೂಪ್ ಅವರಿಗೆ 3,921, 3B ಗ್ರೂಪ್ ಅವರಿಗೆ 4,540, SC ಜನರಲ್ ಅವರಿಗೆ 14,975, ST ಜನರಲ್ ಅವರಿಗೆ 7,600 ಚೇಂಜ್. ಓಕೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಉಳಿದಿರೋ ಬ್ರಾಂಚಸ್ ಗಳಿಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೀವು ಏಡೆಡ್ ಕಾಲೇಜಿಗೆ ಹೋಗ್ಬೇಕು ಅಂತಿದ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ ಆದ್ರೆ ಕಂಪಲ್ಸರಿ ನಿಮ್ಮ ರ್ಯಾಂಕ್ ಬಿಲೋ 3,200 ಇರಲೇಬೇಕು. ಈ ವರ್ಷ ಸ್ವಲ್ಪ ವೇರಿಯೇಷನ್ ಆಗಬಹುದು. ಏಡೆಡ್ ಕಾಲೇಜಲ್ಲಿ ಫೀಸ್ ತುಂಬಾ ಕಡಿಮೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕಾಲೇಜು ಒಂದು ಒಳ್ಳೆ ಸಿಟಿಯಲ್ಲಿದೆ ಮೈಸೂರು. ಒಳ್ಳೆ ಗ್ರೀನರಿ ಆಗಿದೆ, ದೊಡ್ಡ ಕ್ಯಾಂಪಸ್ ಅಲ್ಲಿ ಇದೆ, ಮತ್ತೆ ಇದು ಕೂಡ ರನ್ ಆಗೋದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದೆ. ಮ್ಯಾನೇಜ್ಮೆಂಟ್ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಅಂದ್ರೆ ಎಸ್ಟಾಬ್ಲಿಷ್ ಆಗಿದೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಅವರಿಂದ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಸರಿನಾ? ಆಟೋನಾಮಸ್ ಕಾಲೇಜ್, ಇದರಲ್ಲಿ ಏಡೆಡ್ ಮತ್ತೆ ಅನ್ಏಡೆಡ್ ಹೇಳಿದ್ದೇನಲ್ಲ. ಪ್ಲೇಸ್ಮೆಂಟ್ ಇಸ್ ವೆರಿ ಗುಡ್, ವೆರಿ ಎಕ್ಸಲೆಂಟ್. ಬೆಂಗಳೂರಿನ ಕೆಲವೊಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಿನ ಮ್ಯಾಚ್ ಮಾಡುವಂತ ಪ್ಲೇಸ್ಮೆಂಟ್ ಅನ್ನು ಹೊಂದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ ನನ್ನ ಲಿಸ್ಟ್ ಅಲ್ಲಿ ಬರುವಂತಹ ನೆಕ್ಸ್ಟ್ ಕಾಲೇಜ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಕೂಡ ಇವರದ್ದೇ, ಯಾರದು? ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರದ್ದೇ. ಬಟ್ ಅದನ್ನ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಒಂದು 2-3 ಇಯರ್ಸ್ ಆಗಿದೆ. ಇದು ಇರೋದು ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ. ಸರಿನಾ? ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಇರುವಂತಹ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದರ ಕೋಡ್ ಬಂದ್ಬಿಟ್ಟು E057. ಓಕೆ, ನಾನು KCT ಕೋಡ್ಗಳನ್ನ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಗೆ ಬಯೋಟೆಕ್ನಾಲಜಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದ್ದು ಎಕ್ಸ್ಕ್ಲೂಸಿವ್ ಆಗಿ ಡಿಫರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಗಳಿಗೆ ಸಪರೇಟ್ ಆಗಿದೆ. ಮತ್ತೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇದೆ, EC ಇದೆ, ISC ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ISC ನೋಡೋಣ ಈ ವರ್ಷ ಮರ್ಜ್ ಮಾಡ್ತಾರ ಏನು ಅಂತ. ಸದ್ಯಕ್ಕೆ ನನಗೇನು ಇನ್ಫಾರ್ಮೇಶನ್ ಇಲ್ಲ, ಬಂದ್ರೆ ಗೊತ್ತಾಗುತ್ತೆ. ISC ಮರ್ಜ್ ಮಾಡಿದ್ರೆ CSC ಸೀಟ್ ಇನ್ಕ್ರೀಸ್ ಆಗ್ಬೋದು. ಇದು ಕೂಡ ನೆನಪಿಟ್ಕೊಳ್ಳಿ, JCE ಮತ್ತೆ JSS ಎರಡೂ ಒಂದೇ. ವೆರಿ ಇಂಪಾರ್ಟೆಂಟ್. ಇದರ ಕೋಡ್ E057. ಇದ್ರದ್ದು ಕಟ್ ಆಫ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿಗೆ ಹೋಗುತ್ತೆ. ಓಕೆ, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಹೇಳ್ತೇನೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಜನರಲ್ ಮೆರಿಟ್ ಅವರಿಗೆ 6,390 ನಿಂತ್ಕೊಂಡಿದೆ. ಅಂಡ್ ಫಸ್ಟ್ ಗ್ರೂಪ್ ಅವರಿಗೆ 10,300 ನಿಂತ್ಕೊಂಡಿದೆ. 2A ಜನರಲ್ ಅವರಿಗೆ 9,794, 2B ಜನರಲ್ ಅವರಿಗೆ 18,000 ವರೆಗೂ ಹೋಗಿದೆ. 3A ಜನರಲ್ ಅವರಿಗೆ 7,827, 3B ಜನರಲ್ ಅವರಿಗೆ 7,047, SC ಜನರಲ್ ಕ್ಯಾಟಗರಿ ಅವರಿಗೆ 27,000 ಹೋಗಿದೆ. ST ಜನರಲ್ ಅವರಿಗೆ 33,821 ಹೋಗಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ನೀವು JCE ಮತ್ತೆ JSS ನಿಮ್ಗೆ ಇದು ಆಪ್ಷನ್ ಎಂಟ್ರಿ ಮಾಡುವಾಗ ಇದನ್ನ ಯಾವ ರೀತಿ ಇಡಬೇಕು ಅದನ್ನ ನಿಮ್ಗೆ ಹೇಳ್ತೇನೆ. ಮತ್ತೆ ಕೋಡ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿಯಾದಂತ ಇದಿದೆ, ಏನು ಬ್ರಾಂಚಸ್ ಗಳಿದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗು ಇದೆ ನಿಮ್ಗೆ. EC ಅನ್ನೋದು ಆಲ್ಮೋಸ್ಟ್ ಈಗ ಜನರಲ್ ಮೆರಿಟ್ ಅವರಿಗೆ ಆಲ್ಮೋಸ್ಟ್ ಏನ್ ಹೇಳ್ತಾರೆ, EC ಅಲ್ಲಿ 7,700ಗೂ ಸಿಕ್ಕಿದೆ. EC ಒಳ್ಳೆ ಪ್ಲೇಸ್ಮೆಂಟ್ ಇದೆ. JCE ಮತ್ತೆ JSS ಅಲ್ಲಿ ಎರಡರಲ್ಲೂ ಕೂಡ ಕಂಬೈನ್ಡ್ ಪ್ಲೇಸ್ಮೆಂಟ್ ಇರುತ್ತೆ. ಸರಿನಾ? ಇದು JCE ಮತ್ತೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನನ್ನ ಲಿಸ್ಟ್ ಅಲ್ಲಿ ಬರುವಂತ ನೆಕ್ಸ್ಟ್ ಕಾಲೇಜ್ ಬಂದ್ಬಿಟ್ಟು ನ್ಯಾಷನಲ್ ಮೈಸೂರಿನ ಕಾಲೇಜ್ ನಾನು ಹೇಳ್ತಾ ಇರೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ನೀವು ಕೆಲವೊಂದು ಬೆಂಗಳೂರಿನ ಕೆಲವೊಂದು ಕಾಲೇಜಿಗೆ ಹೋಗೋದಕ್ಕಿಂತ ಈ JCEಗೆ ಹೋಗ್ಬೋದು, NIಗೆ ಹೋಗ್ಬೋದು. ಬಟ್ ಸರ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ವಾ? 100% ಇದೆ. ಈವನ್ NI ಯಲ್ಲೂ ಕೂಡ ಡಿಸ್ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಹೇಳ್ತೇನೆ, ಡಿಸ್ಅಡ್ವಾಂಟೇಜ್ ಹೇಳ್ತೇನೆ. NI ಅನ್ನೋದು ಕೂಡ ಒಂದು ಇದು ಏನು ಓಲ್ಡೆಸ್ಟ್ ಕಾಲೇಜ್ ಮೈಸೂರಿನಲ್ಲಿ ಇರೋದು. ಸೌತ್ ಕ್ಯಾಂಪಸ್ ಇದೆ ಮತ್ತೆ ನಾರ್ತ್ ಕ್ಯಾಂಪಸ್ ಇದೆ. ಓಕೆ, NI ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇದರ ನಾರ್ತ್ ಕ್ಯಾಂಪಸ್ ಅಲ್ಲಿ ಇರೋದು ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಓಕೆ, ಇದು ಕೂರ್ಗಳ್ಳಿ ಇದರಲ್ಲಿ ಬರುತ್ತೆ, ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ ಒಂದು. ಸೊ ಅಲ್ಲಿ ಬರುತ್ತೆ, ಇದು ನಾರ್ತ್ ಕ್ಯಾಂಪಸ್. ಅಂಡ್ ವೆರಿ ಇಂಪಾರ್ಟೆಂಟ್, ಈ ನಾರ್ತ್ ಕ್ಯಾಂಪಸ್ ನ ಪ್ರಾಬ್ಲಮ್ ಏನಂತ ಕೇಳಿದ್ರೆ ಔಟ್ಸ್ಕರ್ಟ್ ಅಲ್ಲಿ ಇದೆ. ಸರ್ ಹಾಸ್ಟೆಲ್ ಇಲ್ಯಾ?
ಹಾಸ್ಟೆಲ್ ಇದೆ, ನಾರ್ತ್ ಕ್ಯಾಂಪಸ್ ಅಲ್ಲೂ ಕೂಡ ಹಾಸ್ಟೆಲ್ ಇದೆ, ಬಟ್ ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಇದೆ. ನಿಮ್ಗೊಂದು 2 ಬಿಲ್ಡಿಂಗ್ ಇದೆ. ಇಂಜಿನಿಯರಿಂಗ್ ಲೈಫ್ ಅನ್ನೋದು ನಿಮ್ಗೆ ಫೀಲ್ ಆಗದೆ ಇರಬಹುದು ಅಂತ ಅನ್ಕೊಳ್ತೇನೆ. ಓಕೆ, ಬಟ್ ಪ್ಲೇಸ್ಮೆಂಟ್ ವೈಸ್ ಸ್ಟ್ರಾಂಗ್ ಇದೆ. ಯಾಕಂತ ಕೇಳಿದ್ರೆ ಅಲುಮ್ನೈ ಕನೆಕ್ಷನ್ ಒಳ್ಳೆ ಇದೆ. ಮೊದ್ಲಿಂದನೂ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ಅನ್ನು ಹೊಂದ್ಕೊಂಡಿರೋ ಕಾಲೇಜು, ಒಂದು ಒಳ್ಳೆ ಹೆಸರಿದೆ. ಪ್ಲೇಸ್ಮೆಂಟ್ ಒಳ್ಳೇದಿದೆ, ಪ್ಲೇಸ್ಮೆಂಟ್ ಈಸ್ ವೆರಿ ಗುಡ್. ಬಟ್ ಕಾಲೇಜ್ ಔಟ್ಸ್ಕರ್ಟ್ ಅಲ್ಲಿ ಇದೆ, ದಟ್ ಈಸ್ ಇದೊಂದು ದೊಡ್ಡ ಪ್ರಾಬ್ಲಮ್. ನಿಮ್ಗೆ ಸೌತ್ ಕ್ಯಾಂಪಸ್ ಅಲ್ಲಿ ಇನ್ ಕೇಸ್ ಸೌತ್ ಕ್ಯಾಂಪಸ್ ಅಲ್ಲಿ ನೀವು ಇದನ್ನ ತಗೊಂಡ್ರೆ, ಹಾಸ್ಟೆಲ್ ನ ತಗೊಂಡ್ರೆ ನಾರ್ತ್ ಕ್ಯಾಂಪಸ್ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಬಟ್ ನಾರ್ತ್ ಕ್ಯಾಂಪಸ್ ಅಲ್ಲೂ ಹಾಸ್ಟೆಲ್ ಇದೆ. ಅವರ ವೆಬ್ಸೈಟ್ ಹೋಗಿ ನೋಡಿದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ, ಇನ್ನೂ ಹಾಸ್ಟೆಲ್ ಬಿಲ್ಡ್ ಆಗ್ತಾ ಇದೆ ಈ ವರ್ಷ, ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ. ಅಂದ್ರೆ ಸೌತ್ ಕ್ಯಾಂಪಸ್ ಕಂಪೇರ್ ಮಾಡಿದ್ರೆ ನಾರ್ತ್ ಕ್ಯಾಂಪಸ್ ಅಲ್ಲಿ ಕೆಪಾಸಿಟಿ ಸ್ವಲ್ಪ ಕಡಿಮೆ. ಸೊ ಅದಕ್ಕೆ ಇನ್ನೂ ಹಾಸ್ಟೆಲ್ ಬಿಲ್ಡ್ ಆಗ್ತಾ ಇದೆ. ಈ ಆಗಸ್ಟ್ ಒಳಗಡೆ ಎಂಡ್ ಆಗತ್ತಂತೆ. ಓಕೆ, ಅಂಡ್ ಕಾಲೇಜ್ ಅನ್ನೋದು ಔಟ್ಸ್ಕರ್ಟ್ ಅಲ್ಲಿ ಇರ್ಲಿಕ್ಕೆ ಹೋಗಿ ಸ್ವಲ್ಪ ನಿಮ್ಗೆ ಕಾಲೇಜ್ ವೈಬ್ ಸಿಗದೆ ಇರ್ಬೋದು, ಇಂಜಿನಿಯರಿಂಗ್ ವೈಬ್. ಅಂಡ್ ಏನ್ ಹೇಳ್ತಾರೆ, ಸುತ್ತಮುತ್ತ ಎಲ್ಲ ನೀವು ಸಿಟಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸಿಗೋದಿಲ್ಲ ಯಾವ್ದ್ರಲ್ಲಿ, ನಾರ್ತ್ ಕ್ಯಾಂಪಸ್ ಅಲ್ಲಿ. ನಾರ್ತ್ ಕ್ಯಾಂಪಸ್ ನ ಕೋಡ್ ಬಂದ್ಬಿಟ್ಟು E178 ಇದೆ, ಬಟ್ ಪ್ಲೇಸ್ಮೆಂಟ್ ಎಕ್ಸಲೆಂಟ್ ರೆಕಾರ್ಡ್ ಇದೆ, ಒಳ್ಳೆ ಇದೆ. ಓಕೆ, ಬೆಂಗಳೂರಿನ ಕೆಲವೊಂದು ಕಾಲೇಜಸ್ ಗಳನ್ನ ಮೀಟ್ ಮಾಡುತ್ತೆ. ಬೆಂಗಳೂರಿನ ಲೈಕ್ BMSIT, RVIT ಅದಕ್ಕಿಂತ ಬೆಟರ್ ಇದೆ. ಓಕೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ರೇಂಜ್ಗೆಲ್ಲ ಬರುತ್ತೆ. ಓಕೆ, ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಇದೆ. ಎಲ್ಲಿ ನಾನು ಹೇಳ್ತಾ ಇರೋದು, ಇದು ನಾರ್ತ್ ಕ್ಯಾಂಪಸ್ ಅಲ್ಲಿ. ಓಕೆ, ಇನ್ನು ಸರ್ ಸೌತ್ ಕ್ಯಾಂಪಸ್ ಯಾವುದು? ಸೌತ್ ಕ್ಯಾಂಪಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ E056. ಇಲ್ಲಿ ನಿಮ್ಗೆ ಯಾವ್ದಿದೆ ಅಂತ ಕೇಳಿದ್ರೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಓಕೆ, ಇದು ಯಾವುದು? ಸೌತ್ ಕ್ಯಾಂಪಸ್, ಸರಿನಾ? ಮತ್ತೆ ಸೌತ್ ಕ್ಯಾಂಪಸ್ ಇನ್ನೊಂದು ಕೋಡ್ ಇದೆ, E022 ಅಂತ. ಓಕೆ, ಇಟ್ ಈಸ್ ಆಟೋನಮಸ್ ಕಾಲೇಜ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಾನಂದವಾಡಿ ರೋಡ್ ಅಂತ ಬರುತ್ತೆ, ಮಾನಂದವಾಡಿ ರೋಡ್ ಅಂತ. ಇದ್ರದ್ದು ಕೋಡ್ ಬಂದ್ಬಿಟ್ಟು E022. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದೆ, EC ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೌತ್ ಕ್ಯಾಂಪಸ್ ಅಲ್ಲಿ ನಾನು 2 ಹೇಳಿದೆ, ಒಂದು E022. ಓಕೆ, ಸೊ ಇನ್ನೊಂದು ಸೌತ್ ಕ್ಯಾಂಪಸ್ ಅಲ್ಲಿ E056. ಅದರಲ್ಲೂ ಕೂಡ ಏಡೆಡ್ ಮತ್ತೆ ಅನ್ಏಡೆಡ್ ಅಂತ ಬರುತ್ತೆ ಒಂದು ಸೌತ್ ಕ್ಯಾಂಪಸ್ ಅಲ್ಲಿ. ನಾರ್ತ್ ಕ್ಯಾಂಪಸ್ ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಹೇಳಿದ್ದೇನೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಇದು ಕಾಲೇಜ್ ಒಳ್ಳೆಯದು, ಆಟೋನಮಸ್ ಕಾಲೇಜು, ಪ್ಲೇಸ್ಮೆಂಟ್ ಎಕ್ಸಲೆಂಟ್ ರೆಕಾರ್ಡ್ ಇದೆ. ಪಿಯರ್ ಗ್ರೂಪ್ ಕೂಡ ಒಳ್ಳೇದೇ ಸಿಗುತ್ತೆ. ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅಥವಾ ಬೇರೆ ಸ್ಟೇಟ್ ನ ಟಾಪ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ. ಬಟ್ ನಾರ್ತ್ ಕ್ಯಾಂಪಸ್ ಸೇರ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಕಾಲೇಜ್ ವೈಬ್ ಮ್ಯಾಚ್ ಆಗದೆ ಇರ್ಬೋದು. ಮತ್ತೆ ಇಂಟರ್ನಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಎಲ್ಲಾ ಕಾಲೇಜಲ್ಲಿ ಇರುತ್ತೆ. ಲೈಕ್ ಈಗ ಫ್ಯಾಕಲ್ಟೀಸ್ಗಳಿರ್ಬೋದು, ಎಲ್ಲಾ ಕಾಲೇಜಲ್ಲಿ ಎಲ್ಲಾ ಫ್ಯಾಕಲ್ಟೀಸ್ ಒಳ್ಳೇದು ಇರೋದಿಲ್ಲ. ಅದು ಎಲ್ಲ ಟಾಪ್ ಕಾಲೇಜಿಗೂ ಇದೇ ಪ್ರಾಬ್ಲಮ್. ದಿಸ್ ಇಸ್ ಫಾರ್ ಶೋರ್. ಈವನ್ RVC ಅಲ್ಲೂ ಈ ಪ್ರಾಬ್ಲಮ್ ಇದೆ, BMSC ಅಲ್ಲೂ ಇದೆ, MS ರಾಮಯ್ಯದಲ್ಲೂ ಇದೆ. ಎಲ್ಲಾ ಕಾಲೇಜಲ್ಲಿ ನಾವು ಫ್ಯಾಕಲ್ಟಿಗಳ ಬಗ್ಗೆ ಏನೂ ಮಾತಾಡ್ಲಿಕ್ಕಿಲ್ಲ. ಕೆಲವೊಂದು ಫ್ಯಾಕಲ್ಟೀಸ್ಗಳು ತುಂಬಾ ಆನೆಸ್ಟ್ ಆಗಿ ಮಾಡ್ತಾರೆ, ಕೆಲವೊಂದಿಷ್ಟು ಫ್ಯಾಕಲ್ಟೀಸ್ಗಳು ಎಷ್ಟು ಬೇಕು ಅಷ್ಟೇ ಮಾಡ್ತಾರೆ. ಸೊ PUC ಅಲ್ಲಿ ನಿಮ್ಗೆ ಹೇಗೆ ಸ್ಪೂನ್ ಫೀಡ್ ಮಾಡ್ತಾರೆ, ಆ ರೀತಿ ಸ್ಪೂನ್ ಫೀಡ್ ಇಂಜಿನಿಯರಿಂಗ್ ಅಲ್ಲಿ ಆಗತ್ತಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವ ಕಾಲೇಜಲ್ಲೂ ಇಲ್ಲ. ಮೋಸ್ಟ್ ಆಫ್ ದ ಕಾಲೇಜಸ್ ಫ್ಯಾಕಲ್ಟೀಸ್ಗಳು ಅಥವಾ ಕೆಲವೊಂದು ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದಿರೋದಿಲ್ಲ. ಕೆಲವೊಂದು ಕಾಲೇಜವರು ಫಿನಾನ್ಷಿಯಲಿ ತುಂಬಾ ಬರ್ಡನ್ ಅನ್ಸುತ್ತೆ, ಎಲ್ಲದಕ್ಕೂ ಕೂಡ ಹಣ ಕೇಳ್ತಾರೆ. ಈ ತರ ಎಲ್ಲ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಅಟ್ ದ ಎಂಡ್ ಆಫ್ ದ ಡೇ ನಾವೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗೋದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ನೋಡೋದು ಯಾಕೆ ಕೇಳಿದೆ? ಪ್ಲೇಸ್ಮೆಂಟಿಗೋಸ್ಕರ. ಪ್ಲೇಸ್ಮೆಂಟ್ ಒಳ್ಳೇದಿದೆ. ಓಕೆ, NI. ನೆಕ್ಸ್ಟ್ ನನ್ನ ಲಿಸ್ಟ್ ಅಲ್ಲಿ ಬರುವಂತ ಮುಂದಿನ ಕಾಲೇಜ್ ಯಾವುದು ಅಂತ ಕೇಳಿದ್ರೆ, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ರೀಸೆಂಟ್ ಡೇಸ್ ಅಲ್ಲಿ ಒಂದು ಒಳ್ಳೆ ಅಪ್ಪರ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುವಂತ ಒಂದು ಕಾಲೇಜ್ ಯಾವುದು ಅಂತ ಕೇಳಿದ್ರೆ, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಟ್ ಈಸ್ ಅನ್ ಆಟೋನಾಮಸ್ ಕಾಲೇಜ್. ಓಕೆ, ಒಳ್ಳೆ ಕಾಲೇಜು. ಓಕೆ, ವಿದ್ಯಾವರ್ಧಕ ಪ್ಲೇಸ್ಮೆಂಟ್ ಕೂಡ ಒಂದೊಳ್ಳೆ, ಈಗ ಏನ್ ಹೇಳ್ತಾರೆ, ಅಪ್ಪರ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಗಳಿದ್ದು ಕೂಡ ರಿವ್ಯೂಸ್ ತುಂಬಾ ಒಳ್ಳೆ ಇದೆ. ಅಂದ್ರೆ ಕೆಲವೊಂದು ವಿಷಯದಲ್ಲಿ ನೆಗೆಟಿವ್ ರಿವ್ಯೂಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನೀವು ಇನ್ ಕೇಸ್ ಬ್ಯಾಂಗ್ಳೂರ್ ಸಿಟಿಯನ್ನ ನೋಡ್ತಾ ಇದ್ರೆ, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ಖಂಡಿತ ಕನ್ಸಿಡರ್ ಮಾಡಬಹುದು. ಯಾಕೆ ಅಂತ ಕೇಳಿದ್ರೆ, ಬೇಸ್ಡ್ ಆನ್ ಯುವರ್ ರ್ಯಾಂಕ್ ನಾನು ಹೇಳ್ತಾ ಇರೋದು, ಬೇಸ್ಡ್ ಆನ್ ಯುವರ್ ರ್ಯಾಂಕ್. ಈ ಕಾಲೇಜ್ ನ ಕೋಡ್ ಬಂದ್ಬಿಟ್ಟು E071, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಗೋಕುಲಂ ರೋಡ್ ಅಲ್ಲಿ ಬರುತ್ತೆ, 3rd ಸ್ಟೇಜ್ ಮೈಸೂರಲ್ಲಿ. ಇಲ್ಲಿ ನಿಮ್ಗೆ ಸಿವಿಲ್ ಇಂಜಿನಿಯರಿಂಗ್ ಇದೆ, ದೆನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಆಸ್ ಸ್ಪೆಷಲೈಸೇಷನ್, ದೆನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ದೆನ್ EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಟೋಟಲ್ ಆಗಿ 6 ಬ್ರಾಂಚಸ್ ಗಳಿದೆ. ನೋಡೋಣ ಈ ವರ್ಷ ಯಾವ್ದಾದ್ರು ಬ್ರಾಂಚ್ ಆಡ್ ಆಗುತ್ತಾ ನೋಡೋಣ. ಆಡ್ ಆಗ್ಬಹುದು, ಕೆಲವೊಂದು ಕಾಲೇಜ್ ಈ ವರ್ಷ ಆಡ್ ಆಗ್ಬಹುದು, ನೋಡೋಣ. ಅದು ಆಸ್ ಲಾಂಗ್ ಆಸ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದೆ ನಾನು ಯಾವ್ದು ಕೂಡ ಅದನ್ನ ಫೈನಲೈಸ್ ಮಾಡೋದಿಲ್ಲ, ಬಟ್ ಆಡ್ ಆಗ್ಬಹುದೇನು. ಓಕೆ, ಸೊ ಈ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದ್ರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 22,380 ಕಟ್ ಆಫ್ ಆಗಿದೆ. 1 ಗ್ರೂಪ್ ಅವರಿಗೆ 33,825, ಇನ್ನು 2A ಗ್ರೂಪ್ ಅವರಿಗೆ 31,426, 2B ಗ್ರೂಪ್ ಅವರಿಗೆ 34,897,
3A ಗ್ರೂಪ್ ಅವರಿಗೆ 26,580, 3B ಗ್ರೂಪ್ ಅವರಿಗೆ 26,600 ಚೇಂಜ್. ದೆನ್ ಜನರಲ್ ಮೆರಿಟ್ ಆಲ್ರೆಡಿ ಹೇಳಿದ್ದೇನೆ. SC ಕ್ಯಾಟಗರಿ ಅವರಿಗೆ 66,000 ವರೆಗೂ ಸಿಕ್ಕಿದೆ. ST ಕ್ಯಾಟಗರಿ ಅವರಿಗೆ 70,000 ವರೆಗೂ ಸಿಕ್ಕಿದೆ. ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ನೀವು ಬೆಂಗಳೂರಿಗೆ ಬಂದು ಕೆಲವೊಂದು ಕಾಲೇಜನ್ನು ನೋಡಿದಾಗ ನಿಮ್ಗೆ ಹಾಸ್ಟೆಲ್ ಫೀಸ್ 2 lakhs 3 lakhs ಅನ್ನ ಹೇಳ್ತಾರೆ. ಆ ಕಾಲೇಜಿಗೆ ಪ್ಲೇಸ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಪ್ಲೇಸ್ಮೆಂಟ್ ಇದೆ. ಸೊ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಅಂತ ಹೇಳೋ ಒಂದು ಒಳ್ಳೆ ಸಿಟಿಯಲ್ಲಿ ಇದೆ. ಅಂಡ್ ಕಾಲೇಜು ಕೂಡ ಒಳ್ಳೆದೆ. ರೀಸೆಂಟ್ ಡೇಸ್ ಅಲ್ಲಿ ಅಪೋರ್ಟ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ. ಸೊ ಯು ಕ್ಯಾನ್ ಪ್ರಿಫರ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ಯಾವ್ಯಾವ ಬ್ರಾಂಚಸ್ ಗಳಿದೆ ಅಂತ ಹೇಳಿದ್ದೇನೆ. ಇಲ್ಲಿ ನಾನು ISC ಅಂತ ಹೇಳಿದ್ದೇನೆ, ಬಟ್ ಆಕ್ಚುಲಿ ISC ಇಲ್ಲ. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ISC ಇಲ್ಲ. ಕಂಪ್ಯೂಟರ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇದು AML. ಇದನ್ನ ಇದು ಮಾಡ್ಕೊಳ್ಳಿ. ಓಕೆ, ಸಾರಿ, ಇಟ್ ವಾಸ್ ಮೈ ಬ್ಯಾಡ್. ದೆನ್ ಲಾಸ್ಟ್ ಕಾಲೇಜ್ GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇದು ವುಮನ್ಸಿಗೆ ಮಾತ್ರ, ವೆರಿ ಇಂಪಾರ್ಟೆಂಟ್. ಆಮೇಲೆ ಮೆನ್ಸ್ ದಯವಿಟ್ಟು, ಆಮೇಲೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ GSSS ಅನ್ನ ಹಾಕಬೇಡಿ. ಹಾಕಿದ್ರೆ ಅಲಾಟ್ ಆಗುತ್ತೆ. ಯಾಕಂದ್ರೆ ಸಿಸ್ಟಮ್ ಅಲಾಟ್ ಮಾಡೋದು ಇಂಜಿನಿಯರಿಂಗ್ ಕಾಲೇಜಿನ, ಅದು ಮೆನ್ ಹಾಕಿದ್ದ ವುಮನ್ ಹಾಕಿದ್ದ ಅವ್ರಿಗೆ ಗೊತ್ತಿರೋದಿಲ್ಲ. ಸಿಸ್ಟಮ್ಗೆ ಅಲಾಟ್ ಮಾಡುತ್ತೆ. ಆಮೇಲೆ ಏನ್ ಮಾಡ್ತೀರಾ? ಅದಕ್ಕೆ ಎಲ್ಲ ಹೇಳ್ತಾ ಇರೋದು ಇದು ಓನ್ಲಿ ಫಾರ್ ವುಮನ್ಸ್. ಅಂಡ್ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಅದು ನನಗೆ ರೀಸೆಂಟ್ ಲಾಸ್ಟ್ 2-3 years ಅಲ್ಲಿ ತುಂಬಾ ಒಳ್ಳೆ ಪ್ಲೇಸ್ಮೆಂಟ್, ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಅನ್ನು ಹೊಂದ್ತಾ ಇದೆ GSSS ಮೈಸೂರು. ಸೊ ಈ ಕಾಲೇಜಿನ ನೀವು ಪ್ರಿಫರ್ ಮಾಡಬಹುದು. GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಸ್ಟ್ರಿಕ್ಟ್ ಇದ್ದಾರೆ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಸ್ಟ್ರಿಕ್ಟ್ ಇದ್ದಾರೆ. ಬಟ್ ಒಳ್ಳೆ ನಿಮ್ಗೆ ಟೆಕ್ನಾಲಜಿ ಅಂದ್ರೆ ಟೆಕ್ನಿಕಲ್ ರಿಲೇಟೆಡ್ ಲೈಕ್ ಹ್ಯಾಕಥಾನ್ಸ್ ಇರ್ಬೋದು, ಅಥವಾ ಟೆಕ್ನಿಕಲ್ ಫೆಸ್ಟ್ ಗಳು ಇರ್ಬೋದು, ಕಲ್ಚರಲ್ ಫೆಸ್ಟ್ ಗಳು ನಡೀತದೆ. ಅಂಡ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಅಂಡ್ ಓವರ್ ಆಲ್ ಆಗಿ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಪ್ಲೇಸ್ಮೆಂಟ್ ಅಂತೂ ತುಂಬಾ ಒಳ್ಳೆ ಅಪೋರ್ಟ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಸ್ಟ್ರಿಕ್ಟ್ ಬಿಟ್ರೆ ಇಲ್ಲ, ನಂಗೆ ತುಂಬಾ ಲೀನಿಯಂಟ್ ಆಗಿರಬೇಕು, ಸ್ಟ್ರಿಕ್ಟ್ ಬೇಡ, ನಂಗೆ ಎಂಜಾಯ್ ಮಾಡಬೇಕು ಅಂತಿದ್ರೆ ಈ ಕಾಲೇಜಿಗೆ ಹೋಗ್ಬೇಡಿ. ವುಮನ್ಸಿಗೆ ಓಕೆ, ಪ್ಲೇಸ್ಮೆಂಟ್ ಬೇಕು, ಒಂದ್ ಒಳ್ಳೆ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಬೇಕು ಅಂತಿದ್ರೆ GSSS ಅನ್ನ ಖಂಡಿತ ನೀವು ಪ್ರಿಫರ್ ಮಾಡಬಹುದು ಬೇಸ್ಡ್ ಆನ್ ಯುವರ್ ರ್ಯಾಂಕ್. ಅದು ಈಗ ಬರ್ತಾ ಬರ್ತಾ ರೀಸೆಂಟ್ ಡೇಸ್ ಅಲ್ಲಿ ಒಳ್ಳೆ ಹೆಸರಿಗೆ ಬರ್ತಾ ಇದೆ GSSS ಅನ್ನೋದು. ಯು ಕ್ಯಾನ್ ಪ್ರಿಫರ್ GSSS ಮೈಸೂರು. ದಿಸ್ ಇಸ್ ಓನ್ಲಿ ಫಾರ್ ವುಮನ್. ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಇದು, ಮೆಟಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋದು. ಇದರಲ್ಲಿ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಆಸ್ ಅ ಸ್ಪೆಷಲೈಸೇಷನ್. ದೆನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, EEE ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗು ಇದೆ. ಇಲ್ಲಿ ಇರೋದು ಹೆಚ್ಚಿದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ EC ರಿಲೇಟೆಡ್ ಇದೆ. ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಸೀಟ್ ಬೇಕು ಅಂತ ಆದ್ರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ 25,732ಗೆ ನಿಂತಿದೆ. ಗ್ರೂಪ್ 1 ಅಲ್ಲಿ 36,000 ನಿಂತ್ಕೊಂಡಿದೆ. 2A ಜನರಲ್ ಅಲ್ಲಿ 27,975 ನಿಂತ್ಕೊಂಡಿದೆ. 2B ಜನರಲ್ ಅಲ್ಲಿ 28,600 ಚೇಂಜಿಗೆ ನಿಂತ್ಕೊಂಡಿದೆ. 3A ಜನರಲ್ ಅಲ್ಲಿ 21,752ಗೆ ನಿಂತ್ಕೊಂಡಿದೆ. 3B ಜನರಲ್ ಅಲ್ಲಿ 25,701ಗೆ ನಿಂತ್ಕೊಂಡಿದೆ. ಇನ್ನು SC ಕ್ಯಾಟಗರಿಯವರಿಗೆ 50,000 ನಿಂತ್ಕೊಂಡಿದೆ. ST ಕ್ಯಾಟಗರಿಯವರಿಗೆ 74,662ಗೆ ನಿಂತ್ಕೊಂಡಿದೆ. ನೀವು ಕಟ್ ಆಫ್ ರ್ಯಾಂಕ್ ಅನ್ನ ನೋಡಿದ್ರೆ ಇದು 3rd ರೌಂಡ್ ನ ಕಟ್ ಆಫ್ ರ್ಯಾಂಕ್. ಓಕೆ, ಸೊ ಆಲ್ಮೋಸ್ಟ್ 3rd ರೌಂಡ್ ನ ಕಟ್ ಆಫ್ ರ್ಯಾಂಕ್. ಇದರಿಂದ ಸ್ವಲ್ಪ ಆಚೆ ಈಚೆ ಆಗ್ಬೋದಷ್ಟೇ. ಸೊ ಇದರ ಕಟ್ ಆಫ್ ಅನ್ನ ನೋಡಿದ್ರೆ ನಿಮ್ಗೆ 100% ಈ ಕಾಲೇಜ್ ರೀಸೆಂಟ್ ಡೇಸ್ ಅಲ್ಲಿ ಒಳ್ಳೆ ಹೆಸರಿಗೆ ಬರ್ತಾ ಇದೆ. GSSS ಫಾರ್ ವುಮನ್ಸ್ ದಯವಿಟ್ಟು ನೀವು ಪ್ರಿಫರ್ ಮಾಡಬಹುದು. ಸರಿನಾ? ಓಕೆ, ಇದೆಲ್ಲಾ ಕಾಲೇಜ್ಗಳ ಓವರ್ ಆಲ್ ಏನಿದೆ, ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಹೇಗಾಗಿದೆ ಎಲ್ಲದನ್ನು ಕೂಡ ಡೀಟೇಲ್ಡ್ ವಿಡಿಯೋವನ್ನ ಮತ್ತೆ ಕೊಡ್ತೇನೆ ನಾನು. ಮತ್ತೆ ನಿಮ್ಗೆ ಹೇಳೋದು, ನೀವು ಯಾವುದೇ ರ್ಯಾಂಕ್ ಅಲ್ಲಿ ಇರಿ, ನೀವು ಇವಾಗ Tier 2 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ, Tier 3 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ, ಅದೆಲ್ಲಾ ಕಾಲೇಜ್ಗಳ ಕಂಪ್ಲೀಟ್ ನೀವು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆದ್ರೆ ಸಪ್ರೇಟ್ ವಿಡಿಯೋವನ್ನ ಕೊಡ್ತೇನೆ. ಓನ್ಲಿ ಟಾಪ್ ಕಾಲೇಜಸ್ ಗಳಿದ್ದು ವೆಬ್ಸೈಟ್ ಇಂದ ತೆಗೆದು ನಿಮ್ಗೆ ಇದನ್ನ ಕೊಡೋದಲ್ಲ. ನಾನು ಎಲ್ಲಾ ಕಾಲೇಜಿಗೆ ಹೋಗಿದ್ದೇನೆ, ಇರೋವಂತಹ ಬೆಸ್ಟ್ ರಿವ್ಯೂಸ್ ನಾನು ಕೊಡ್ತೇನೆ 100%. ಓಕೆ, ಒಂದು 5 ಕಾಲೇಜ್ಗಳಿದೆ, ಆ 5 ಕಾಲೇಜ್ಗಳು ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಆ 5 ಕಾಲೇಜಲ್ಲಿ ನಿಮ್ಮ ಮನಸ್ಸಿಗೆ ಏನಂತ ಕೇಳಿದ್ರೆ, ಕಟ್ ಆಫ್ ರ್ಯಾಂಕ್ ಇದೆ, ನಾನು ಹಾಗೆ ಎಂಟ್ರಿ ಮಾಡ್ಕೊಂಡು ಹೋಗ್ತೇನೆ. ಸ್ಟೂಡೆಂಟ್ಸ್ ನೆಕ್ಸ್ಟ್ 4 years ಅಲ್ಲ, ನೆಕ್ಸ್ಟ್ 40 years ನಿಮ್ಗೆ ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾಲೇಜಿನ ಕಟ್ ಆಫ್ 40,000 ಇದೆ, ಇನ್ನೊಂದು ಕಾಲೇಜ್ ಕಟ್ ಆಫ್ 50,000 ಇದೆ. ನೀವೇನ್ ಮಾಡ್ತೀರಾ? ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ತೀರಾ, 40,000 ಇಂದ ಫಸ್ಟ್ ಇಡ್ತೀರಾ, 50,000 ನೆಕ್ಸ್ಟ್ ಇಡ್ತೀರಾ, ನಿಮ್ 40,000 ಆಗಿ ಬಿಡುತ್ತೆ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಕೇಳಿದ್ರೆ 50,000 ಇದೆ ನೋಡಿ, ಆ ಕಾಲೇಜ್ ನಿಜವಾಗಿಯೂ ಒಳ್ಳೇದಿರುತ್ತೆ, ನೀವು ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ. ಸೊ ನಾನ್ ಏನ್ ಮಾಡ್ತೇನೆ ಕೇಳಿದ್ರೆ, ನಿಮ್ಗೆ ಸಿಗುವಂತ ಒಂದು 5ರಿಂದ 10 ಕಾಲೇಜಲ್ಲಿ ಯಾವ ಕಾಲೇಜಿನ ಯಾವ ಆರ್ಡರ್ ಅಲ್ಲಿ ಇಡಬೇಕು, ಎಲ್ಲಿ ಪ್ಲೇಸ್ಮೆಂಟ್ ಒಳ್ಳೆ ಇದೆ, ಎಲ್ಲಿ ನಿಜವಾದ ಫೀಡ್ಬ್ಯಾಕ್ ಬೆಟರ್ ಇದೆ, ಆ ಕಾಲೇಜಿನ ಫಸ್ಟ್ ಇಡ್ತೇನೆ. ಯಾಕಂದ್ರೆ ಇದು ಗ್ಯಾಂಬ್ಲಿಂಗ್ ಅಲ್ಲ. ಈ ಕಾಲೇಜ್ ಸಿಗದಿದ್ರೆ ಈ ಕಾಲೇಜ್ ಸಿಗುತ್ತೆ ಅಂತ ಹಾಗಲ್ಲ. ನನಗೆ ಒಳ್ಳೆ ಪ್ಲೇಸ್ಮೆಂಟ್ ಇರೋ ಕಾಲೇಜ್ ಫಸ್ಟ್ ನಾನು ಟ್ರೈ ಮಾಡ್ತೇನೆ. ಅದು ಸಿಗದಿದ್ರೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋ ಕಾಲೇಜಿನ ಟ್ರೈ ಮಾಡ್ತೇನೆ. ನೀವು ಸುಮ್ಮನೆ ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಕೊಂಡು ಕಾಲೇಜಿನ ಇಡಬೇಡಿ ದಯವಿಟ್ಟು. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನೆಕ್ಸ್ಟ್ 40 years ಡಿಸೈಡ್ ಮಾಡುತ್ತೆ. ಎಲ್ಲೋ 1,999 rupees, 3,999 rupees ಎಲ್ಲೋ ನೀವು ಸ್ಪೆಂಡ್ ಮಾಡ್ತೀರಾ.
ಇಲ್ಲಿ ಒಂದ್ ಒಳ್ಳೆ ಕಡೆ ಸ್ಪೆಂಡ್ ಮಾಡ್ತಾ ಇರಿ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಆನ್ಲೈನ್ ಅಲ್ಲಿ ಸ್ಕ್ಯಾಮ್ ಮಾಡ್ತಾರೆ, ಅದೆಲ್ಲ ಇಲ್ಲ. ನಾನು 2019 ಇಂದ ಟೀಚ್ ಮಾಡ್ತಾ ಇದ್ದೇನೆ. ಲಾಸ್ಟ್ 2 ಇಯರ್ಸ್ ಅಲ್ಲಿ ಮೋರ್ ದನ್ 1500 ಸ್ಟೂಡೆಂಟ್ಸ್ ಗಳಿಗೆ ಆನ್ಲೈನ್ ಅಲ್ಲಿ ಕೋಚ್ ಮಾಡಿದ್ದೇನೆ. ರಿವ್ಯೂಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಾದ್ರೆ ಕೊಡ್ತೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನೀವು ಅನ್ಕೊಳ್ಬಹುದು ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ಸಿಗುತ್ತಲ್ಲ ಸರ್, ಜೆನ್ವಿನ್ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಸ್ಟೂಡೆಂಟ್ಸ್? 100% ಸಿಗೋದಿಲ್ಲ. ಎಷ್ಟೋ ಕಾಲೇಜ್ಗಳ ಬಗ್ಗೆ ನಾನು ಇಂಟರ್ನೆಟ್ ಹೋಗಿ ನೋಡಿದ್ರೆ ಎಲ್ಲ 20 lakhs 30 lakhs 40 lakhs ಆವರೇಜ್ ಪ್ಯಾಕೇಜ್ 50 lakhs ಅಂತಾರೆ ಬಿಟ್ರೆ 100% ಫೇಕ್. 100%. ದಯವಿಟ್ಟು ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಅನ್ನು ನೋಡೋದು ಅಥವಾ ಅವರದ್ದು ವೆಬ್ಸೈಟ್ ಅನ್ನು ನೋಡ್ಕೊಂಡು ದಯವಿಟ್ಟು ಬ್ಲೈಂಡ್ ಆಗಿ ಹೋಗಬೇಡಿ. ಓಕೆ, ಜಾಯ್ನ್ ಆಗಿ. ನಾನು ಹೇಳೋದು ಸರ್ ಜಾಯ್ನ್ ಆಗ್ಲೇಬೇಕಂತಲ್ಲ. ನಾನು ಎಲ್ಲ ಕಾಲೇಜಿಗೆ ಹೋಗಿ ರಿವ್ಯೂಸ್ ಅನ್ನು ತಂದಿದ್ದೇನೆ. ಆ ರಿವ್ಯೂಸ್ ಬೇಕು ನಮಗೆ, ಆ ಕಾಲೇಜ್ಗಳ ಬಗ್ಗೆ ನಿಜವಾಗಿಯೂ ವಿಷಯ ಬೇಕು ನನಗೆ ಅಂತಿದ್ರೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ 6362324224 ಅಂತ. ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆ ಒಂದು ಲಾಸ್ಟ್ ಒಂದು ಎಂಡಿಂಗ್ ಏನ್ ಹೇಳ್ತಾನೆ ಕೇಳಿದ್ರೆ, ಇಷ್ಟೇ ಕಾಲೇಜ್ ಅಲ್ಲ, ಮೈಸೂರಲ್ಲಿ ವಿದ್ಯಾ ವಿಕಾಸ್ ಅಂತಿದೆ, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, 2 ಇದೆ ಮಹಾರಾಜ. ಅದಾದ್ಮೇಲೆ ಮೈಸೂರು ಅಂದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ರೀಜನಲ್ ಇದೆ, ಅದಿದೆ. ಮತ್ತೆ ಮೈಸೂರು ಯೂನಿವರ್ಸಿಟಿ ಅಂತಿದೆ, ಬೇರೆ ಬೇರೆ ಕಾಲೇಜ್ಗಳಿದೆ. ಸೊ ನನ್ನ ಅನಿಸಿಕೆ ಪ್ರಕಾರ ಟಾಪ್ ಕಾಲೇಜಸ್ಗಳು ಇದಿಷ್ಟು. ಇದ್ರ ನೆಕ್ಸ್ಟ್ ವಿದ್ಯಾ ವಿಕಾಸ ಮೈಟ್ ಬರುತ್ತೆ, ಈ ತರ ಬರುತ್ತೆ. ಓಕೆ ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.